ಹುಣಸ್ಗಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ದಿನ ಹಾಗೂ ಪತ್ರಿಕಾ ದಿನ ಆಚರಣೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 4 ಜುಲೈ 2026ರಂದು ಯಾದಗಿರಿ ಜಿಲ್ಲಾ ಸಹಕಾರ ಭಾರತಿ ವತಿಯಿಂದ ಹುಣಸ್ಗಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ದಿನ ಹಾಗೂ ಪತ್ರಿಕಾ ದಿನವನ್ನು ಶನಿವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಭಾರತ ಮಾತೆ ಹಾಗೂ ಮಾನವೀಯ ಲಕ್ಷ್ಮಣರಾವ್ ಇನಾಮದಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಹಕಾರ ಭಾರತಿ ಜಿಲ್ಲಾಧ್ಯಕ್ಷ ಬಸವರಾಜ್ ಮೇಲಿನಮನಿ, ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರ ಆಚರಿಸಲಾಗುತ್ತದೆ. ಸಹಕಾರಿ ಸಂಘಗಳ ಮಹತ್ವ, ಅವುಗಳ ಪಾತ್ರ ಹಾಗೂ ಸಮಾಜದಲ್ಲಿ ಸಹಕಾರ ಮನೋಭಾವ ಬೆಳೆಸುವ ಅಗತ್ಯ ಕುರಿತು ವಿವರವಾಗಿ ತಿಳಿಸಿದ್ದರು. ಪತ್ರಿಕಾ ದಿನದ ಅಂಗವಾಗಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ನಾಮನಿರ್ದೇಶಿತ ಕಾರ್ಯದರ್ಶಿ ವೆಂಕಟಗಿರಿ ದೇಶಪಾಂಡೆ, ಪತ್ರಿಕಾ ದಿನದ ಮಹತ್ವ, ಪತ್ರಕರ್ತರ ಜವಾಬ್ದಾರಿ, ನಿಷ್ಠೆ ಮತ್ತು ಸಾಮಾಜಿಕ ಬದ್ಧತೆ ಕುರಿತು ಮಾತನಾಡಿ, ಪತ್ರಕರ್ತರು ಸತ್ಯ, ನಿಷ್ಪಕ್ಷಪಾತ ಹಾಗೂ ಜನಪರ ವರದಿಗಾರಿಕೆಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಿಜಿ ಸಜ್ಜನ್, ಪ್ರಧಾನ ಕಾರ್ಯದರ್ಶಿ ಅಮರೇಶ್ ವೈಲಿ, ವಿಜಯಲಕ್ಷ್ಮಿ ಪಿ ದೇಸಾಯಿ, ತಾಲೂಕಾ ಅಧ್ಯಕ್ಷೆ ಲಲಿತಾ ವೈಲಿ, ಶಹಾಪುರ ತಾಲೂಕಾ ಅಧ್ಯಕ್ಷ ದೇವೇಂದ್ರಪ್ಪ ವಿಶ್ವಕರ್ಮ, ನಾಗರಾಜ್ ಬಿರಾದಾರ್, ಹುಣಸಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ತಾಲೂಕಾ ಅಧ್ಯಕ್ಷ ಬಾಲಪ್ಪ ಕುಪ್ಪಿ, ಶಾಂತಿನಾಥ್ ವನಕುದ್ರಿ, ಗವಿಸಿದ್ದೇಶ್ ಹೋಗರಿ, ರೇಣುಕಾ ಫೌಜ್ದಾರ್, ಶ್ರೀದೇವಿ ಮೇಟಿ, ಮಹಾಂತೇಶ್ ಮುರಾಳ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಧನಶ್ರೀ ಮುರಾಳ್ ಪ್ರಾರ್ಥನೆ ಗೀತೆ ಹಾಡಿದರು. ಕುಮಾರಿ ಅರ್ಪಿತಾ ವೈಲಿ ಸ್ವಾಗತ ಕೋರಿದ್ದರು. ಪ್ರಭು ನುಲೀನ್ ವಂದನಾರ್ಪಣೆ ಸಲ್ಲಿಸಿದರು. ವರದಿ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ, ಹುಣಸಗಿ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ನಾಗರಾಜ್ ಬಿರಾದಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಸಹಕಾರಿ ಭಾರತಿ ಇವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ್ದಾರೆ. ಈಗಾಗಲೇ ಸಹಕಾರ ಕ್ಷೇತ್ರ ಮತ್ತು ಪತ್ರಿಕಾ ರಂಗ ಎರಡು ಒಂದಕ್ಕೊಂದು ಅವಿನಾಭಾವ ಸಂಬಂಧದ ಒಂದು ಕ್ಷೇತ್ರ ಇದೆ. ಯಾಕಂದ್ರೆ ಸಹಕಾರದಿಂದ ಪತ್ರಿಕಾ ರಂಗ, ಪತ್ರಿಕಾ ರಂಗದಿಂದ ಸಹಕಾರ ಕ್ಷೇತ್ರ, ಇವೆಲ್ಲರೂ ಕೂಡಿ ಇವತ್ತು ಕಾರ್ಯಕ್ರಮ ಮಾಡಿದ್ದು ಒಂದು ಬಹಳ ಸಂತೋಷದ ವಿಷಯ. ನಮ್ಗ ಮುಂದಾಲೋಚನೆ ಇಲ್ಲಾರ್ದೇ 2 ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮೊನ್ನೆ ರಾತ್ರಿ ವಿಚಾರ ಬಂತು, ನಿನ್ನೆ ಬೆಳಗ್ಗೆನೆ ಚರ್ಚೆ ಮಾಡಿ ವ್ಯವಸ್ಥೆ ಮಾಡಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಯಾಕೆ ಆಯೋಜನೆ ಮಾಡಿದ್ವಿ ಅಂತಂದ್ರೆ, ಇವತ್ತ ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆ ಜುಲೈ ಮೊದಲ ಶನಿವಾರ ಅಂತ ಇರುತ್ತೆ. ಆದ್ರೆ 4ನೇ ತಾರೀಕು ಎರಡು ಒಟ್ಟಿಗೆ ಕೂಡಿ ಬಂದದ್ದು ಇವತ್ತೇ ಮಾಡ್ಬೇಕಂತ ತೀರ್ಮಾನ ತಗೊಂಡ್ವಿ. ಇನ್ನೊಂದು ವಾರ ಬಿಟ್ಟು ಮಾಡ್ಬೋದಾಗಿತ್ತು, ಆದ್ರೆ ಎರಡು ಕೂಡಿ ಬರೋದು ಅಪರೂಪ. ಅದಕ್ಕೋಸ್ಕರ ಪತ್ರಿಕಾ ರಂಗ ಮತ್ತು ಸಹಕಾರ ರಂಗ ಎರಡೂ ಒಂದೇ ಕಡೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮ ಕರೆಗೂ ಹೋಗಟ್ಟು ಆಗಮಿಸಿದಂತ ಎಲ್ಲಾ ಪತ್ರಕರ್ತ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ವೇದಗಳ ರಾಶಿ ಒಂದೇ ಕಡೆ ಇತ್ತು, 4 ವೇದಗಳು ಒಂದೇ ಇದ್ದು ಅವನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಅವಕ್ಕೆ 4 ಉಪವೇದಗಳನ್ನಾಗಿ ವಿಂಗಡಣೆ ಮಾಡಿದಂಥವ್ರು ಭಗವಂತ ವೇದವ್ಯಾಸ ಋಷಿಗಳು. ಅದಕ್ಕೆ ನಮ್ಮ ಪತ್ರಕರ್ತರಿಗೆ ತೊಟ್ಟರು ಯಾರಂದ್ರೆ ಸಂಪಾದಕರು, ವಿಶ್ವದ ಮಟ್ಟ ಸಂಪಾದಕರು ಯಾರಂದ್ರೆ ವೇದವ್ಯಾಸರು. ಅದಕ್ಕೆ ವಿಶ್ವದ ಮೊದಲ ಸಂಪಾದಕರಾಗಿರ್ತಕ್ಕಂಥ ವೇದವ್ಯಾಸರಿಗೆ ಮತ್ತು ವಿಶ್ವದ ಈ ಬ್ರಹ್ಮಾಂಡದ ಮೊಟ್ಟ ಮೊದಲ ಪತ್ರಕರ್ತರು ಯಾರಂದ್ರೆ ನಾರದ
ನಾರದ ಮಹರ್ಷಿಗಳು ಅವರು ಯಾವ್ದು ಮುಂದೆ ವಿವರಣೆ ಹೇಳ್ತೀನಿ ಒಂದು 2 ನಿಮಿಷದಾಗ. ಅದಕ್ಕೆ ಆ ವೇದವ್ಯಾಸ ಋಷಿಗಳಿಗೂ ಮತ್ತು ನಮ್ಮ ನಾರದ ಋಷಿಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುವುದು ನನ್ನ ಮಾತುಗಳನ್ನು ಆರಂಭಿಸ್ತೀನಿ. ಬಂಧುಗಳೇ, ಈಗಾಗಲೇ ಸ್ಥೂಲವಾಗಿ ವೇದಿಕೆಯಲ್ಲಿ ಮಾತಾಡಿದಂಥ ನಮ್ಮ ಸರ್ಕಾರಿ ದುರಂತ ಪತ್ರಿಕೆ ಬಗ್ಗೆ, ಪತ್ರಿಕೆ ದಿನಾಚರಣೆ ಬಗ್ಗೆ ನಮ್ಮ ಬಾಲಪ್ಪ ಕುಪ್ಪೆ, ಬಸವರಾಜ ಸಜ್ಜನ್ ಅವರು, ದೇವೇಂದ್ರ ಪ್ರಸಾದ್ ಅವರು, ಆ ರೀತಿ ಪ್ರಾಸ್ತಾವಿಕ ಮಾತಾಡಿದಂಥ ನಾಗರಾಜ್ ಸೂಗೂರ್ ಅವರು ಅನೇಕ ಪತ್ರಿಕೆ ಬಗ್ಗೆ, ಪತ್ರಿಕೆ ದಿನಾಚರಣೆ ಬಗ್ಗೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ಮಾತಾಡಿದರು. ಇವತ್ತಿನ ವಾಡಿಕೆ ಅಂತ ತುಂಬ ಜನರಿಗೆ ಗೊತ್ತಿರಲಿಲ್ಲ ಸಹಕಾರ ಭಾರತಿ ಅಂದ್ರೆ ಏನಂದ್ರೆ ನನಗೂ ಗೊತ್ತಿದ್ದಿಲ್ಲ. ಅವರು ಪಂಚಾಯತ್ ಹೋಬಳಿ ಅಲ್ಲಿ ಹೋಗಿ ಟ್ರೈನಿಂಗಿಗೆ ಹೋಗಿ ಬಂದದ್ನಾಗ ಈಗ ಹೋಗಿ ಬಂದಿವ್ರಿ ಸಹಕಾರ ಬಗ್ಗೆ ಅಂತ ಅಷ್ಟು ದೂರ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗಿದ್ದೇನೆ, ಲಾಭ ಐತೇನೆ ಅಂತ ಕೇಳಿದ್ರು ನಾನು ಅಷ್ಟೇ ದಿನ. ಅವ್ರು ಆಗತ್ತಿದ್ರು ಲಾಭ ಅಲ್ರಿ, ಅದು ಸಹಕಾರ ಭಾರತಿ ಅನ್ನೋದು ಒಂದು ಸಹಕಾರ ಎಲ್ಲ ಕ್ಷೇತ್ರಗಳಿಗೆ ನಾವು ಸಹಕಾರ ಮಾಡಬೇಕು ಅಂತ ಉದ್ದೇಶದಿಂದ ನಾನು ಅಲ್ಲಿ ಹೋಗಿ ಬಂದೀನಿ. ಕೈಯಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡು ಭಾಳ ಖುಷಿ ಆಯ್ತು. ಅಷ್ಟಂದ ಅಷ್ಟು ಸುಮ್ಮನೆ ಬಿಡಲಿಲ್ಲ ಅವರು. ಯಾದಗಿರಿಗೆ ಹೋದ್ವಿ, ಅವ್ರ ಜೊತೆಗೆ ನಾವು ಹೋದ್ವಿ. ಯಾದಗಿರಿಗೆ ಹೋದ್ವಿ, ಶಾಪುರಕ್ಕೆ ಹೋದ್ವಿ, ಸುರಪುರಕ್ಕೆ ಹೋದ್ವಿ, ಕೇಂದ್ರಕೊಂಡರನ್ನು ಅದ ಈಗ ಕೃಷಿ ಮಾಡೋದನ್ನ ಪ್ರತಿಯೊಂದು ಘಟಕಗಳಿಗೂ ಆಮೇಲೆ ಜಿಲ್ಲಾ ಬಾಡಿ, ತಾಲೂಕು ಬಾಡಿ ರಚನೆ ಮಾಡಿದ್ವಿ. ರಚನೆ ಮಾಡಿದ್ರಿಂದ ಕೇಂದ್ರಲಿಂದ ಬೆಂಗಳೂರಿನಿಂದ ಪ್ರಮುಖರು ಬಂದದ್ನಾಗ ಅವ್ರು ಖುಷಿ ಪಟ್ಟರು. ಫಸ್ಟ್ ಟೈಮ್ ಮಹಿಳಾ ಘಟಕ ಮಾಡಿದ್ದು ನಾವು ನೋಡಕತ್ತಿದ್ದು ಅಂತಂದ್ರೆ ಅವ್ರು ಅವಾಗ ಭಾಳ ಖುಷಿ ಆಯ್ತು. ಅವರು